ನಮಸ್ಕಾರ ವೀಕ್ಷಕರೇ. ಫೆಬ್ರವರಿ 18ರಿಂದ ಫೆಬ್ರವರಿ 24ರವರೆಗೆ ವಾರ ಭವಿಷ್ಯ. ಈ ರಾಶಿಯವರಿಗೆ ದಿಢೀರ್ ಧನ ಲಾಭ. ಶೋಭಾಕೃತ ನಾಮ ಸಂವತ್ಸರದ ದಕ್ಷಿಣಾಯನ ಶಿಶಿರ ಋತು ಮಹಾಶುದ್ಧ ನವಮಿಯಿಂದ ಬಹುಳ ಪಾಡ್ಯದವರೆಗೆ. ಈ ವಾರದ ಚಂದ್ರನ ಸಂಚಾರ ರೋಹಿಣಿ ನಕ್ಷತ್ರದಿಂದ ಪೂರ್ವ ಪಾಲ್ಗುಣಿಯವರೆಗೆ. ಪ್ರತಿ ವಾರ ಆರಂಭವಾಗುತ್ತಿದ್ದಂತೆ ಪ್ರತಿಯೊಬ್ಬರಿಗೂ ಈ ವಾರ ಹೇಗಿರುತ್ತದೆ ಎನ್ನುವ ಬಗ್ಗೆ ತಿಳಿದುಕೊಳ್ಳಲು ಕುತೂಹಲವಿರುತ್ತದೆ. ಫೆಬ್ರವರಿ 18ರಿಂದ ಫೆಬ್ರವರಿ 24ರವರೆಗೆ ಹೊಸ ಯೋಜನೆಗಳು, ಶಿಕ್ಷಣ, ವಿದೇಶ ಪ್ರವಾಸ, ಹಣಕಾಸು, ಆಸ್ತಿ ಅಂತಸ್ತು ವಿಚಾರದಲ್ಲಿ ಎಲ್ಲ 12 ರಾಶಿಗಳ ಭವಿಷ್ಯ ಹೇಗಿದೆ ಎನ್ನುವುದರ ಬಗ್ಗೆ ವಿಸ್ತಾರವಾಗಿ ತಿಳಿಯೋಣ. ಮೊದಲನೆಯದಾಗಿ ಮೇಷರಾಶಿ. ಲಾಭಸ್ಥಾನದಲ್ಲಿ ಶನಿ, ಸೂರ್ಯ, ಬುಧ ಅಪಾರ ಧನ ಲಾಭ ಕೊಡುತ್ತಾರೆ. ಕೇಂದ್ರ ತ್ರಿಕೋಣಾಧಿಪತಿ ಯೋಗದಿಂದ ಲಾಭಸ್ಥಾನದಲ್ಲಿ ಆಗಿರುವುದರಿಂದ ಧನಲಾಭ, ಯಶಸ್ಸು ಇದೆ. ಕೆಲಸ ಕಾರ್ಯಗಳಲ್ಲಿ ಜಯ, ಅಡೆತಡೆಗಳನ್ನು ಮುರಿದು ಮುಂದಕ್ಕೆ ಸಾಗುವ ಸಾಹಸ ಇರುತ್ತದೆ. ವೃತ್ತಿ ಸ್ಥಾನದಲ್ಲಿ ಉಚ್ಚ ಕುಜ ಹಾಗೂ ಶುಕ್ರ ಇಬ್ಬರು ನಿಮಗೆ ವೃತ್ತಿಯಲ್ಲಿ ಏಳ್ಗೆಯನ್ನು ಕೊಡುತ್ತಾರೆ. ಕೊಂಚ ಅಪವಾದ ಎದುರಿಸಬೇಕಾದೀತು, ಜಾಗ್ರತೆಯಿಂದ ಇರಿ. ಎರಡನೆಯದಾಗಿ ವೃಷಭ ರಾಶಿ. 9ನೇ ಮನೆಯಲ್ಲಿ ಕುಜ, ಶುಕ್ರ ನಿಮಗೆ ಪ್ರೇಮ ಪ್ರಯಾಣದ ವಿಚಾರದಲ್ಲಿ ಮನಸ್ಸಿಗೆ ಹಿತವನ್ನು ಕೊಡುತ್ತಾರೆ. ಮನಸ್ಸಿಗೆ ಖುಷಿಯಾಗುವ ಪ್ರಸಂಗಗಳು ನಡೆಯುತ್ತದೆ. 10ನೇ ಮನೆಯಲ್ಲಿ ಸೂರ್ಯ, ಬುಧ, ಶನಿ ಸೇರಿ ಕೇಂದ್ರ ತ್ರಿಕೋಣಾಧಿಪತಿ ಯೋಗವಾಗಿದೆ. ಇದು ನಿಮಗೆ ವೃತ್ತಿಯಲ್ಲಿ ಯಶಸ್ಸು, ಒಳ್ಳೆಯ ಪ್ರಶಂಸೆಯನ್ನು ಕೊಡುತ್ತದೆ. ಲಾಭಸ್ಥಾನದ ರಾಹು ಧನಲಾಭದ ಜೊತೆಗೆ ಅಡೆತಡೆಗಳನ್ನು ನಿವಾರಿಸಿಕೊಂಡು ಮುಂದೆ ಸಾಗುವ ಸಾಹಸವನ್ನು ಕೊಡುತ್ತಾನೆ. ಮೂರನೆಯದಾಗಿ ಮಿಥುನ ರಾಶಿ. 9ನೇ ಮನೆಯಲ್ಲಿ 9ನೇಯ ಅಧಿಪತಿ ಹಾಗೂ 4ನೇ ಅಧಿಪತಿ ಸೇರಿ ಕೇಂದ್ರ ತ್ರಿಕೋಣಾಧಿಪತಿ ಯೋಗ ಆಗಿದೆ. ಇದು ತಾಯಿಗೆ ಸೌಖ್ಯವನ್ನು ಕೊಡುತ್ತದೆ. ತಾಯಿಯ ಆರೋಗ್ಯ ಸುಧಾರಿಸುತ್ತದೆ. ಸೂರ್ಯ ಮನೋಬಲವನ್ನು ಅಭಿವೃದ್ಧಿ ಮಾಡುತ್ತಾನೆ. 8ನೇ ಮನೆಯಲ್ಲಿ ಕುಜ, ಶುಕ್ರ ಇಬ್ಬರು ಇದ್ದು ನಿಮಗೆ ಒಂದು ಆಪತ್ತಿನಿಂದ ಪಾರು ಮಾಡುತ್ತದೆ. 4ನೇ ಮನೆಯ ಅಧಿಪತಿ ಭಾಗ್ಯಸ್ಥಾನದಲ್ಲಿ ಇರುವುದು ನಿಮ್ಮ ಭಾಗ್ಯವನ್ನು ಹೆಚ್ಚಿಸುತ್ತದೆ. ಲಾಭಸ್ಥಾನದ ಗುರು ನಿಮಗೆ ಎಲ್ಲ ವಿಧದ ರಕ್ಷಣೆ ಕೊಡುತ್ತಾನೆ. 4ನೇದಾಗಿ ಕಟಕ ರಾಶಿ. ಅಷ್ಟಮ ಶನಿಯಿಂದ ಕೆಲಸ ಕಾರ್ಯಗಳು ನಿಧಾನ. ಚಂದ್ರ ಈ ವಾರ 9ನೇ ಮನೆಯಿಂದ 2ನೇ ಮನೆಯವರೆಗೂ ಸಂಚರಿಸುತ್ತಾನೆ. ಇದು ನಿಮಗೆ ಲಾಭ ತಂದು ಕೊಡುತ್ತದೆ. 3ನೇ ಮನೆಯಲ್ಲಿ ಕೇತು ಮನೋಬಲ, ದೈಹಿಕ ಬಲ ಹೆಚ್ಚು ಮಾಡುತ್ತಾನೆ. 7ನೇ ಮನೆಯಲ್ಲಿ ಕುಜ ಮತ್ತು ಶುಕ್ರ ಅವಿವಾಹಿತರಿಗೆ ವಿವಾಹಕ್ಕೆ ಅಡ್ಡಿ ಮಾಡುತ್ತಾರೆ. ಈಗ ವಿವಾಹಕ್ಕೆ ಪ್ರಶಸ್ತ ಕಾಲ ಅಲ್ಲ. 8ನೇ ಮನೆಯಲ್ಲಿ ಶನಿ, ಸೂರ್ಯ ಇರುವುದು ಕೊಂಚ ಗಂಭೀರ ಸಮಯ. ಯಾವುದೇ ಮುಖ್ಯ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ 4 ಬಾರಿ ಯೋಚಿಸಿ ಪ್ರಯಾಣಗಳನ್ನು ಮುಂದೂಡಿ. 5ನೇಯದಾಗಿ ಸಿಂಹರಾಶಿ. ದೈವ ಕಾರ್ಯ, ಧರ್ಮ ಕಾರ್ಯ ಮಾಡುವ ಸಮಯ. ಮನೆ ದೇವರ ದರ್ಶನ, ದೇವರ ಉತ್ಸವಗಳಲ್ಲಿ ಪಾಲ್ಗೊಳ್ಳುವುದು, ಧರ್ಮ ಪ್ರವಚನ ಕೇಳುವುದು ಮುಂತಾದ ಧಾರ್ಮಿಕ ಕಾರ್ಯಗಳನ್ನು ಮಾಡುತ್ತೀರಿ. ಗುರುಬಲ ಇರುವುದರಿಂದ ಯಾವುದಕ್ಕೂ ಭಯವಿಲ್ಲ. 6ನೇ ಮನೆಯಲ್ಲಿ ಕುಜ ಧನಲಾಭ ಕೊಡುತ್ತಾನೆ. ಆದರೂ ಆರೋಗ್ಯದ ಕಡೆಗೆ ಗಮನ ಇರಲಿ. ಕೌಟುಂಬಿಕವಾಗಿ ಕೊಂಚ ಕಿರಿಕಿರಿ ಇದೆ. 6ನೇಯದಾಗಿ ಕನ್ಯಾ ರಾಶಿ. 6ನೇ ಮನೆಯ ಶನಿಯಿಂದ ಉತ್ತಮ ಧನಲಾಭ, ಕಾರ್ಯ ಸಫಲತೆ ಇದೆ. ಈ ವಾರದ ಚಂದ್ರನ ಸಂಚಾರ ಕೂಡ ನಿಮಗೆ ಅನುಕೂಲಕರವಾಗಿದೆ. ಭಾಗ್ಯಸ್ಥಾನ, ಲಾಭಸ್ಥಾನದಲ್ಲಿ ಚಂದ್ರನ ಸಂಚಾರ ನಿಮಗೆ ಧನಲಾಭ ತಂದು ಕೊಡುತ್ತದೆ. ಐಸ್ ಕ್ರೀಮ್, ಹಾಲು, ಹಾಲಿನ ಉತ್ಪನ್ನಗಳ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭ ಇದೆ. 6ನೇ ಮನೆಯಲ್ಲಿ ಸೂರ್ಯ ಸಹ ನಿಮಗೆ ಸರ್ಕಾರಿ ಕೆಲಸಗಳನ್ನು ಸುಸೂತ್ರ ಮಾಡಿಸುತ್ತಾನೆ. ಗುರು 8ನೇ ಮನೆಯಲ್ಲಿ ಲಾಭಕಾರನಲ್ಲ. ಆರೋಗ್ಯದ ಬಗ್ಗೆ ಜಾಗ್ರತೆ ಇರಲಿ. 7ನೇಯದಾಗಿ ತುಲಾರಾಶಿ. ಲಗ್ನಾಧಿಪತಿ ಹಾಗೂ 7ನೇ ಮನೆಯ ಅಧಿಪತಿ 4ನೇ ಮನೆಯಲ್ಲಿ, 6ನೇ ಮನೆಯಲ್ಲಿ ರಾಹು, 7ನೇ ಮನೆಯಲ್ಲಿ ಗುರು. ಈ ವಾರ ನಿಮ್ಮ ಸಮಯ ಚೆನ್ನಾಗಿದೆ. ಯಾವ ಕೆಲಸಕ್ಕೆ ಕೈ ಹಾಕಿದರೂ ಯಶಸ್ಸು, ಜಯ ನಿಮ್ಮದು. ಅವಿವಾಹಿತರಿಗೆ ವಿವಾಹ ಯೋಗ ಇದೆ. ವಿದೇಶ ಪ್ರಯಾಣ ಯೋಗವೂ ಇದೆ. ವಾಹನದಿಂದ, ಭೂಮಿಯಿಂದ ಲಾಭ ಇದೆ. ವ್ಯವಸಾಯಗಾರರಿಗೆ ಒಳ್ಳೆಯ ಲಾಭ ಇದೆ.
ಅವರ ಬೆಳೆಗಳಿಗೆ ನ್ಯಾಯವಾದ ಬೆಲೆ ಸಿಗುತ್ತದೆ. ಕೃಷಿ, ಹೈನು ಉತ್ಪನ್ನಗಳ ಮಾರಾಟಗಾರರಿಗೆ ಲಾಭ ಇದೆ. 8ನೆಯದಾಗಿ ವೃಶ್ಚಿಕ ರಾಶಿ. 3ನೇ ಮನೆಯಲ್ಲಿ ನಿಮ್ಮ ರಾಶಿಯ ಅಧಿಪತಿ ಹಾಗೂ 7ನೇ ಅಧಿಪತಿ ಯುತಿ ಯೋಗದಲ್ಲಿ ಇದ್ದಾರೆ. ಇದು ನಿಮಗೆ ಒಡ ಹುಟ್ಟಿದವರಿಂದ ಲಾಭ, ಬೆಂಬಲ ತೋರಿಸುತ್ತದೆ. ವೃತ್ತಿ ಸ್ಥಾನಾಧಿಪತಿ ಸೂರ್ಯ ಶತ್ರುವಾದ ಶನಿಯ ಜೊತೆ ಇರುವುದರಿಂದ ವೃತ್ತಿಯಲ್ಲಿ ಒತ್ತಡಗಳು ಹೆಚ್ಚು. 5ನೇ ಮನೆಯಲ್ಲಿ ರಾಹು ಇರುವುದು, 6ನೇ ಮನೆಯಲ್ಲಿ ಗುರು ಇರುವುದು ಮನಸ್ಸಿಗೆ ವಿನಾಶಕಾರಕ ಕಳವಳ, ಭಾವೋದ್ವೇಗ ಇರುತ್ತದೆ. ನಿಮ್ಮ ಆಪ್ತರಿಂದಲೇ ಮನಸ್ಸಿಗೆ ದುಃಖ ಬರುವ ಸಂಭವ ಇದೆ. 4ನೇ ಮನೆಯಲ್ಲಿ ಶನಿ ಸೂರ್ಯ ಇರುವುದು ವಾಹನದಿಂದ ನಷ್ಟ. ಯಾವ ನಡೆಯನ್ನು ಯೋಚಿಸಿ ಇಡಿ. 9ನೆಯದಾಗಿ ಧನಸ್ಸು ರಾಶಿ. 3ನೇ ಮನೆಯಲ್ಲಿ ಸೂರ್ಯ ಶನಿ ನಿಮ್ಮ ಪರಾಕ್ರಮವನ್ನು ಹೆಚ್ಚಿಸುತ್ತಾರೆ. ಕಗ್ಗಂಟಾಗಿರುವ ಸಮಸ್ಯೆಗಳನ್ನು ಸರಳಗೊಳಿಸುತ್ತಾರೆ. 2ನೇ ಮನೆಯಲ್ಲಿ ಶುಕ್ರ ಕುಜ ಇದ್ದು ಹಣದ ಅರಿವು ಉತ್ತಮವಾಗಿದೆ. ಭೂಮಿಯಿಂದ, ವಾಹನದಿಂದ ಲಾಭ ಇದೆ. 4ನೇ ಮನೆಯಲ್ಲಿ ರಾಹು ತಾಯಿಗೆ ಅನಾರೋಗ್ಯ ಸೂಚಿಸುತ್ತಾನೆ. 5ನೇ ಮನೆಯ ಗುರುವಿನಿಂದ ವಿದ್ಯಾರ್ಥಿಗಳಿಗೆ ಲಾಭ, ಸಂತಾನದಿಂದ ಲಾಭ ಇದೆ. ಮಕ್ಕಳಿಂದ ಸಂತೋಷದ ಸುದ್ದಿಯನ್ನು ಕೇಳುತ್ತೀರಿ. 10ನೆಯದಾಗಿ ಮಕರ ರಾಶಿ. ಶನಿ ಸೂರ್ಯರ ಜೊತೆ ಬುಧ ಇರುವುದರಿಂದ ಧನ ಲಾಭವು ತಕ್ಕ ಮಟ್ಟಿಗೆ ಇದೆ. 3ನೇ ಮನೆಯ ರಾಹು ಒಬ್ಬನೇ ಬಲ ಈಗ ನಿಮಗೆ ಧೈರ್ಯ ಸಾಹಸಗಳನ್ನು ಕೊಟ್ಟು ಸಮಸ್ಯೆಗಳಿಂದ ಪಾರಾಗುವಂತೆ ಮಾಡುತ್ತಾನೆ. ಕೆಲವೇ ದಿನಗಳಲ್ಲಿ ಗುರುಬಲ ಬಂದು ಶುಭ ಸಂಗತಿಗಳು ಜರುಗುತ್ತದೆ. ನಿಮ್ಮ ರಾಶಿಯಲ್ಲಿ ಕುಜ ಶುಕ್ರ ಇದ್ದಾರೆ. ಕುಜ ಟೆನ್ಷನ್ ಅಥವಾ ಕಾವನ್ನು ಕೊಡುತ್ತಾನೆ. ಶುಕ್ರ ನಿಮಗೆ ಯೋಗಕಾರಕ ಗ್ರಹ ತಂಪನ್ನು ಕೊಡುತ್ತಾನೆ. ನಿಮ್ಮ ಆಲೋಚನೆ, ನಿರ್ಧಾರಗಳೇ ನಿಮ್ಮನ್ನು ಗೊಂದಲದಲ್ಲಿ ಕೆಡವುತ್ತದೆ. 2ನೇ ಮನೆಯಲ್ಲಿ ಶನಿ ಸೂರ್ಯ ಕೌಟುಂಬಿಕವಾಗಿ ಅಶಾಂತಿ ಉಂಟು ಮಾಡುತ್ತಾನೆ. ಕುಂಭರಾಶಿ. ವ್ಯಯಸ್ಥಾನದಲ್ಲಿ ಕುಜ ಶುಕ್ರರು ಇದ್ದು ಖರ್ಚುಗಳು ಇದೆ. ಪವರ್ಗೆ ಸಂಬಂಧಪಟ್ಟ ಹಾಗೂ ಭೂಮಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಖರ್ಚುಗಳು ಇವೆ. ಅಲಂಕಾರ ವಸ್ತುಗಳು, ಚಿನ್ನ, ಬೆಳ್ಳಿ, ಗೃಹ ಉಪಯೋಗಿ ಉಪಕರಣಗಳಿಗಾಗಿ ಖರ್ಚು ಮಾಡುತ್ತೀರಿ. 2ನೇ ಮನೆಯಲ್ಲಿ ರಾಹು ಇರುವುದು ಕೂಡ ಅಷ್ಟು ಒಳ್ಳೆಯ ಸೂಚನೆ ಅಲ್ಲ. ಇನ್ನು ಕೆಲವೇ ದಿನದಲ್ಲಿ ಬುಧ 2ನೇ ಮನೆಗೆ ಪ್ರವೇಶವಾದಾಗ ಕೊಂಚ ನಿರಾಳತೆ ಸಿಗುತ್ತದೆ. ರಾಶಿಯಲ್ಲಿ ಸೂರ್ಯ ಹಾಗೂ ಶನಿ ಇದ್ದಾರೆ. ಇದು ನಿಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಹೆಚ್ಚು ಮಾಡುತ್ತದೆ. 12ನೆಯದಾಗಿ ಹಾಗೂ ಕೊನೆಯದಾಗಿ ಮೀನರಾಶಿ. ಈಗ ಗುರುಬಲ ಇದೆ, ಆದ್ದರಿಂದ ಸಮಸ್ಯೆಗಳ ಬಿಸಿ ತಾಕದ ಹಾಗೆ ಕಾಪಾಡುತ್ತಾನೆ. ಅವಿವಾಹಿತರಿಗೆ ವಿವಾಹ ಯೋಗ ಇದೆ. ವಿದ್ಯಾರ್ಥಿಗಳಿಗೆ ಶುಭ ಫಲ ಇದೆ. ಕೆಲಸದಲ್ಲಿ ಬಡ್ತಿ, ಯಶಸ್ಸು ಇದೆ. ನಿಮಗೂ ಸಹ ಸಮಸ್ಯೆಗಳ ಸರಮಾಲೆಯೇ ಇದೆ. ರಾಶಿಯಲ್ಲೇ ರಾಹು, ವ್ಯಯಸ್ಥಾನದಲ್ಲಿ ಶನಿ, ಸೂರ್ಯ, ಬುಧ ಇವೆಲ್ಲ ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತದೆ. 4 ಹೆಜ್ಜೆ ಮುಂದೆ ಹೋಗಲು ಪ್ರಯತ್ನ ಮಾಡಿದರೆ 3 ಹೆಜ್ಜೆ ಹಿಂದೆ ಬರುತ್ತೀರಿ. ಖರ್ಚುಗಳನ್ನು ನಿಯಂತ್ರಣ ಮಾಡಿಕೊಳ್ಳಿ. ಯಾರೊಂದಿಗೂ ಜಗಳ, ವಾದ ವಿವಾದ ಬೇಡ. ಇದಿಷ್ಟು ಮಾಹಿತಿಯು ಫೆಬ್ರವರಿ 18ರಿಂದ ಫೆಬ್ರವರಿ 24ರವರೆಗಿನ 12 ರಾಶಿಗಳ ವಾರ ಭವಿಷ್ಯವಾಗಿದೆ. ಮತ್ತಷ್ಟು ಮಾಹಿತಿಗಾಗಿ ಡೆಮೋಕ್ರಸಿ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.